ಸಾವನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಲ್ಲಿ ಬಂದ್ವಿ ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ. ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಾರೆ, ಹಿಂದೆ ಬೆಟ್ಟ. ಆ ಬೆಟ್ಟ ಹತ್ತಾರೆ ಟ್ರೆಕ್ಕಿಂಗ್. ಇದು ನರಸಿಂಹಸ್ವಾಮಿ ದೇವಾಲಯ. ಇಲ್ಲಿ ವಿಶೇಷ ಏನಂದರೆ, ನರಸಿಂಹಸ್ವಾಮಿ ಉಸಿರಾಡುತ್ತಂತೆ. ಸೊ ನೋಡಿ, ಇದು ಉಸಿರಿನ ಶಬ್ದ ಕೇಳುತ್ತೆ ಅಂತ ಹೇಳ್ತಾರೆ. ಹಾಗೆ ದರ್ಶನ ಮಾಡ್ಕೊಂಡು ಬಂದು ಅವರಿಂದ ತುಂಬ ಚೆಂದಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ದರ್ಶನ ಮಾಡಿದ್ಮೇಲೆ. ನಂತರ ಹೊರಗಡೆ ಬಂದು ನರಸಿಂಹಸ್ವಾಮಿಯನ್ನು ದರ್ಶನ ಮಾಡ್ಕೊಂಡ್ಬಂದ್ವಿ. ಅಮ್ಮನವರ ದೇವಸ್ಥಾನವಿದೆ. ಒಳಗಡೆ ತುಳಸಿ ಹೂವು ಕೊಟ್ಟಿದ್ದಾರೆ. ಅಮ್ಮನವ್ರನ್ನ ನೋಡೋಕ್ಕೆ ಹಿಂದೆ ಶಂಕುಚಕ್ರ ಇದೆ. ಒಂದು ಗರುಡಗಂಬ ಇದೆ ನೋಡಿ, ತೋರಿಸ್ತೀನಿ. ಮಾಡಿಕೊಂಡು ಕೆತ್ತನೆ ಚೆನ್ನಾಗಿದೆ. ದೇವಸ್ಥಾನ ಇದೆ. ಬನ್ನಿ ಅಮ್ಮನವ್ರನ್ನ ನೋಡ್ಕೊಂಬರೋಣ. ಜೈ ನರಸಿಂಹಸ್ವಾಮಿ. ಇದು ಅಮ್ಮನವರ ಸನ್ನಿಧಿ. ಅಮ್ಮನವರ ದರ್ಶನ ಮಾಡಿಕೊಂಡು ಶ್ರೀ ಲಕ್ಷ್ಮೀ ದೇವಿ, ಅದು ಲಕ್ಷ್ಮೀ ದೇವಿಯನ್ನು ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಅಮ್ಮನವರ ಸನ್ನಿಧಿಯಿಂದ ಹೊರಗಡೆ ಬಂದು ಈಗ ನಾನು ಹಿಂದೆ ಕಾಣ್ತಾ ಟ್ರೆಕ್ಕಿಂಗ್ ಮಾಡ್ತಾರೆ ಬೆಟ್ಟದಲ್ಲಿ. ಸೊ ಹೊರಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇಲ್ಲಿ ಕೋತಿಗಳು ತುಂಬ ಇದ್ದಾವೆ ನೋಡಿ, ಹಂಗೆ ಹೇಗಿದ್ದಾವೆ. ಅಲ್ಲಿ ನೋಡಿ ಮಗು, ತಾಯಿ, ತುಂಬ ಚೆನ್ನಾಗಿದೆ. ಅಮ್ಮನವರ ದರ್ಶನ ಮಾಡಿಕೊಂಡು, ಇದು ಅಮ್ಮನವರು ಮತ್ತು ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿ, ಕಂಬದಲ್ಲಿ ಉದ್ಭವವಾಗಿ ಕಲ್ಲಿನಲ್ಲಿ ಕೆತ್ತನೆ ಯಾರೂ ಮಾಡಿಲ್ಲ, ಹಾಗೆ ಇರೋದು. ಸೊ ಎಷ್ಟು ಚೆಂದ. ಸೊ ಸರ್ವರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ.